ಸಾರಿ ಗೈಸ್, ಅವರು ಎರಡನೇ ಅಕ್ಕ, ಇವರು ಮೊದಲನೇ ಅಕ್ಕ. ನಾನು ಹೇಳೋದ್ರಲ್ಲಿ ಇದಾಗೋಯ್ತು, ಕೈ ಗೈಸ್ ಈ ಥರ ಮಾಡಿಬಿಟ್ಟು ಬಿಸಿ ಆಗುತ್ತೆ. ಏನು ಆಗಲ್ಲ, ಪ್ಲೀಸ್ ಪ್ಲೀಸ್ ಒಂದೇ ನಿಮಿಷ. ಏನಾಗ್ಲಿಲ್ಲ ತಡಿ. ರೀತಿ ಯಾವ್ದಾರ ಆಗ್ಲಿ ಫೋನು, ಆದ್ರೆ ಐಫೋನ್ ಇದ್ರೆ ಬೆಟ್ರು. ನನಗೆ ವಿವೋ ಫೋನ್ ಸಿಕ್ಕಿದೆ, ಹಂಗಂತ ಐಫೋನೇ ತಗೊಳಕ್ ಹೋಗ್ಬೇಡಿ. ನಾನು ಸುಮ್ನೆ ಹೇಳಿದ್ ಜೋಕ್ಸ್ಗೋಸ್ಕರ. ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಆಫ್ ಷಣ್ಮುಖ ಟ್ರಾವೆಲ್ ಬ್ಲಾಗ್ಸ್. ಇವತ್ತಿನ ವ್ಲಾಗಿಗೆ ನಿಮ್ಗೆಲ್ಲರಿಗೂ ಬ್ಯೂಟಿಫುಲ್ ಸುಸ್ವಾಗತ. ಅಂಡ್ ನಮ್ಮ ಅಕ್ಕ ಇಲ್ಲಿ ಗೈಸ್ ಕಾಣಿಸ್ತಾನೆ ಇಲ್ಲ, ಒಂದೇ ನಿಮಿಷ ಇರ್ರಿ, ನಿಮ್ಗೆ ಲೈಟ್ ಆನ್ ಮಾಡಿ ತೋರಿಸ್ತೀನಿ. ಓ ಇವಾಗ ಇಲ್ಲೇ ಇದಾರೆ ನೋಡಿ ಗೈಸ್, ಇಲ್ಲಿದ್ದಾರೆ. ಲೈಟ್ ಹಾಕಿಲ್ಲನೆ ಕಾಣಿಸಲ್ಲ, ಲೈಟ್ ಹಾಕಿದ್ರೆ ಮಾತ್ರ ನಮ್ಮ ಅಕ್ಕ ಕಾಣಿಸೋದು. ಅಂಡ್ ನಿಮಗೆ ಎಂಗೇಜ್ಮೆಂಟ್ ನ ವ್ಲಾಗ್ ನಾನ್ ಮಾಡಿದ್ನ ನೋಡಿ ಏನ್ ಅನ್ನಿಸ್ತು ಮ್ಯಾಮ್? ಒಂಚೂರು ರಿವ್ಯೂಸ್ ಕೊಡ್ಬೋದಾ? ಏನು ಇಷ್ಟ ಆಗ್ಲಿಲ್ಲ, ಹೋಗು. ಯಾಕೆ ಮ್ಯಾಮ್? ಸುಮ್ನೆ ಗೈಸ್ ಈ ವ್ಲಾಗ್ ಅಲ್ಲಂತೂ ನಮ್ಮ ಅಕ್ಕ ತುಂಬಾನೇ ಮಿಸ್ ಆಗಿದ್ದಾರೆ. ಯಾಕಂದ್ರೆ ನಿಮ್ಗೆ ಗೊತ್ತಿರೋಂಗೆ ನಮ್ಮ ಅಕ್ಕಂದು ಮಾತ್ರ ಫೋಟೋ ಶೂಟ್ ಹೋದಾಗ ಅಲ್ಲೂ ನಮ್ಮ ಅಕ್ಕ ಮಿಸ್ ಆದ್ರು. ಅಂಡ್ ಸೆಕೆಂಡ್ ಟೈಮ್ ನಮ್ಮ ಭಾವ ಮತ್ತೆ ನಮ್ಮ ಅಕ್ಕ ಅವರು ಅಲ್ಲಿ ನಾನ್ ಮಿಸ್ ಆದೆ. ಅದ್ರಿಂದ ಆ ವಿಡಿಯೋಸ್ ಅಂಡ್ ಕ್ಲಿಪ್ಸ್ ತೆಗಿಯಕ್ ಆಗ್ಲಿಲ್ಲ, ಅದಕ್ಕೋಸ್ಕರ ಸಾರಿ. ಅಂಡ್ ಇವತ್ತು ಸೋಮವಾರ ಆಗಿರೋದ್ರಿಂದ ನಮ್ಮ ಅಕ್ಕ ಕೆಲಸ ಮಾಡ್ತಾನೆ ಇದಾರೆ, ನಿಮ್ಗೂ ಗೊತ್ತಲ್ಲ. ಈ ತರ ಕೆಲಸ ನೀವು ಮಾಡಂಗಿದ್ರೆ ಕಮೆಂಟ್ ಹಾಕಿ. ಅಂಡ್ ಇವತ್ತೊಂಚೂರು ಏನಾರು ಒಂದು ಅಂದ್ರೆ ಹಿಂಗೆ ಮಾಮೂಲಿ ಯೂಟ್ಯೂಬ್ ಅಲ್ಲಿ ನಾವು ಸ್ಕ್ರೋಲ್ ಮಾಡುವಾಗ ಒಂದು ನೋಡಿದೆ, ಅದೊಂದು ಟ್ರೈ ಮಾಡ್ಬೇಕು ಅಂತಾನೆ, ಅದಕ್ಕೋಸ್ಕರನೇ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಇಷ್ಟು ದಿವಸ ಆಗಿತ್ತು ನೋಡುವ, ಅದನ್ನ ಇವತ್ತು ಟ್ರೈ ಮಾಡಿ ನೋಡುವ. ಅದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ಏನೇನ್ ಬೇಕು ಅಂದ್ರೆ ಒಂದು ಪೆನ್ ಅಂಡ್ ಒಂದು ಟಾರ್ಚ್, ಅಂದ್ರೆ ಒಂದು ಫೋನ್ ಬೇಕು. ನೋಡುವ ಗೈಸ್, ಬಿ ವೈಟಿಂಗ್, ಹಂಗೆ ಇರ್ರಿ. ಎಲ್ಲ ಸೆಟಪ್ ಮಾಡ್ಕೊಂಡು, ಅಂದ್ರೆ ಏನೇನು ಥಿಂಗ್ಸ್ ಬೇಕೋ ಅದನ್ನ ಸೆಟಪ್ ಮಾಡ್ಕೊಂಡ್ ಬರ್ತೀನಿ. ನೀವು ಸೆಟಪ್ ಅಂದಿದ ತಕ್ಷಣ ನೀವೇನೋ ಥಿಂಕ್ ಮಾಡ್ಕೊಂತೀರ, ಹಂಗೆಲ್ಲ ಥಿಂಕ್ ಮಾಡ್ಕೊಂಬೇಡಿ. ನಂಗೆ ಅದ್ ತರ ಯಾವ ಸೆಟಪ್ ಇಲ್ಲ, ಓಕೆನಾ ಗೈಸ್? ಇವಾಗ ಇದಕ್ ಬೇಕಾಗಿರುವಂತ ಎಲ್ಲ ಸೆಟಪ್ಗಳನ್ನ ಮಾಡ್ಕೊಂಡಾಯ್ತು. ಕ್ಯಾಮ್ರಾನ ಅಲ್ಲಿ ಇಟ್ಟಿದ್ದೀನಿ. ಅಂಡ್ ಅದಕ್ ಬೇಕಾಗಿರೋ ಥಿಂಗ್ಸ್ ಏನಂತ ಅಂದ್ರೆ ಒಂದು ಪೆನ್ ಅಂಡ್ ಒಂದು ಫೋನ್. ನಿಮ್ಗೆ ಯಾವುದೇ ರೀತಿ ಆದ್ರ ಆಗ್ಲಿ ಫೋನು, ಆದ್ರೆ ಐಫೋನ್ ಇದ್ರೆ ಬೆಟ್ರು. ನನಗೆ ವಿವೋ ಫೋನ್ ಸಿಕ್ಕಿದೆ, ಹಂಗಂತ ಐಫೋನೇ ತಗೊಳಕ್ ಹೋಗ್ಬೇಡಿ. ನಾನು ಸುಮ್ನೆ ಹೇಳಿದ್ ಜೋಕ್ಸ್ಗೋಸ್ಕರ. ಅಂಡ್ ನಮ್ಮ ಅಕ್ಕ ಇಲ್ಲಿದ್ದಾರೆ, ಮೈಕ್ ಇಟ್ಕೊಳಕ್ ಆಗಲ್ಲ, ಒಂದೇ ನಿಮಿಷ. ಮೈಕ್ನ ಇಲ್ಲಿ ತಗ್ಲ ಹಾಕೋಣ. ಓಕೆ ಐಶಕ್ಕ ಬಾಯ್ಲ್, ಒಂದೇ ನಿಮಿಷ. ಏನು ಒಂದೇ ನಿಮಿಷ, ಆಮೇಲೆ ನೀನ್ ಬೇಕಂದ್ರೆ ಅಳ್ಸ್ಕೊ. ಗೈಸ್ ಈ ತರ ನಿಮ್ಗೆ ಕರೆಕ್ಟ್ ಆಗಿ ಡಾಟ್ ಹಾಕೊಳ್ಳಿ, ನಿಮ್ಗೆ ಎಷ್ಟಾಗುತ್ತೋ. ಅಂಡ್ ಫೋನ್ ತಗೊಂಡ್ ನೀವು ಏನಿಲ್ಲ ತಡಿ. ಅಂಡ್ ಇಲ್ಲಿ ಫ್ಲಾಶ್ ಲೈಟು, ಒಂದೇ ನಿಮಿಷ, ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ ಗೈಸ್. ಆನ್ ಮಾಡ್ಕೊಂಡು ಅಂಡ್ ನೋಡಿ, ಹಿಂಗ್ ಗೊತ್ತು ನೋಡಿ, ಬರ್ತಾ ಇಲ್ಲ ಅಂದ್ರೆ ಅಯ್ಯೋ, ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಂಡು ಆನ್ ಮಾಡ್ತಾ ಇದೀನಿ ಗೈಸ್. ಅಂಡ್ ಈ ತರ ಮಾಡ್ಬಿಟ್ಟು ಫ್ಲಾಶ್ ಲೈಟ್ ಬರ್ಬೇಕು ಗೈಸ್. ಅಂಡ್ ಈ ತರ ಕರೆಕ್ಟ್ ಆಗಿ ಅದ್ರ ಮೇಲೆ ಇಟ್ಕೊಳ್ಳಿ ಗೈಸ್. ಅಪ್ಪು, ಏನಿಲ್ಲ ತಡಿ. ನೀಟಾಗಿ ಇಡು. ಏನು ಆಗಿಲ್ಲ ಗೈಸ್, ಏನೋ ಆಗ್ತಾನೆ ಇಲ್ಲ ಗೈಸ್. ನೀಟಾಗಿ ಇಡು, ಒಂದೇ ನಿಮಿಷ. ಆಗ್ತೈತಲ್ಲಿ ಗೈಸ್. ಗೈಸ್ ನೋಡಿ ಗೈಸ್, ಏನು ಆಗಿಲ್ಲ, ಹೋಗಲಿ. ಇನ್ನ ನೀಟಾಗಿ ಬಳಿಬೇಕು ಗೈಸ್. ಇಲ್ಲೇ ಮಾಡ್ತೀನಿ ತಡಿ. ಷಣ್ಮುಖ, ಇಲ್ಲ ಆಮೇಲೆ ಒರ್ಸ್ಕೊಂಡು ತಡಿಯಕ್ಕ. ನಾನು ಇಲ್ಲಿ ವರ್ಕ್ ಮಾಡ್ತೀನಿ ನೋಡಿ ಗೈಸ್, ಎಕ್ಸ್ಪೆಕ್ಟೇಷನ್ ಏನೋ ಇತ್ತು, ಆಗಿದ್ದೆ ಏನೋ ಗೈಸ್. ಸೊ ನಾನೇ ನೋಡ್ಕೊಂಡ ಗೈಸ್, ಒಂದೇ ನಿಮಿಷ. ಗೈಸ್ ಈ ತರ ನೀಟಾಗಿ ಬಳ್ಕೊಂಡು ಅಂಡ್ ಟಾರ್ಚ್ ನ ಕರೆಕ್ಟಾಗಿ ಇದನ್ನ ಇಟ್ಕೊಂಡು
ಗೈಸ್ ಏನೂ ಆಯ್ತಾನೆ ಇಲ್ಲ ಗೈಸ್. ನಂದು ಎಕ್ಸ್ಪೆಕ್ಟೇಷನ್ ಬೇರೆ ಇತ್ತು ಗೈಸ್. ನಿಜವಾಗ್ಲು ಅದು ಹೆಂಗಿತ್ತು ಅಂದ್ರೆ ಹಂಗಿತ್ತು ಗೈಸ್. ನನ್ಗೆ ಇವಾಗ ನಾನು ಇಟ್ಕೊಂತಾ ಇರೋದು ನನ್ ಕೈಯೇ ನಡುಗ್ತೈತೆ. ಗೈಸ್ ರಿಯಲಿ ಎಕ್ಸ್ಪೆಕ್ಟೇಷನ್ ಆಗ್ತಿದೆ. ಪ್ಲೀಸ್ ಅದೇ ನಿಮಿಷ, ಅದೇನು ಆಗಲ್ಲ. ಪ್ಲೀಸ್ ಪ್ಲೀಸ್ ಅಪ್ಪು ಪ್ಲೀಸ್ ಗೈಸ್ ಅದೇ ನಿಮಿಷ, ಒಂದು ನಿಮಿಷ. ಏ ತಡಿ ಒಂದೇ ನಿಮಿಷ ಗೈಸ್. ಅದ್ ಬೈಲಲ್ಲಿ ಶಾಕ್ ಅಂತೂ ಬಂತ ಶಾಕು. ಸ್ವಲ್ಪ ಬಂತು. ನನ್ಗಂತೂ ಜಾಸ್ತಿನೇ ಬಂತು ಗೈಸ್. ಅದ್ ಮಾಡಿದಕ್ ನೋಡಿ ಕೈ ಹೆಂಗಾಗೋಗಿದೆ. ಅಂಡ್ ಅಟ್ ಫೈನಲಿ ಅಂಡ್ ಇವಾಗ ಮಿಷಿನ್ ಒಂದು ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ. ಅವ್ರಿಗೆ ಶಾಕ್ ಹೊಡೆದಿದೆ. ಅಂಡ್ ಎರಡನೇದು ನಮ್ಮ ಅಕ್ಕ ವನಿತಾಕ ನಾನು ನೋಡೋಣ, ಅವರಿಗೆ ಶಾಕ್ ಹೊಡಿಸ್ಲೇಬೇಕು. ಅಂಡ್ ಇನ್ನ ನಮ್ಮ ಮನೆ ಹತ್ರ ಸಾಕಷ್ಟು ಜನ ಬರ್ತಾರೆ, ಅವ್ರಿಗೆಲ್ಲ ಶಾಕ್ ಹೊಡ್ಸಿ ಇವತ್ತಿಂದಿದೆ ವ್ಲಾಗು. ಅಂಡ್ ನಮ್ಮನೆ ಯಕ್ಷ ಬೇಗ ಬಂದ್ರೆ ಯಕ್ಷನ ಬೇಗ ಕರ್ಸಿ ಯಕ್ಷನ್ಗೂ ಶಾಕ್ ಹೊಡ್ಸ್ತೀನಿ. ಅಲ್ಲಿವರೆಗೂ ಬಿ ವೇಟಿಂಗ್ ಗೈಸ್. ನಮ್ಮ ಅಮ್ಮಂಗೆ ಶಾಕ್ ಹೊಡ್ಸೋದು ತುಂಬಾ ಕಷ್ಟ. ಥ್ಯಾಂಕ್ ಯು. ಅಂತ ಇಂತು ಇನ್ನೂ ಒಂದು ಕುರಿ ಹಳ್ಳಕ್ಕೆ ಬಿತ್ತು. ಮೊದಲನೇ ಕುರಿ ಈ ಕುರಿ ಬಿತ್ತು ಹಳ್ಳಕ್ಕೆ. ಅಂಡ್ ಆ ಕುರಿ ಹಳ್ಳಕ್ಕೆ ಬಿದ್ದು ಒದ್ದಾಡ್ಬಿಡ್ತು ನಾನು ಹೊಡೆದಿದ್ದಕ್ಕೆ ಶಾಕಿಗೆ. ಅಂಡ್ ಇವಾಗ ನಮ್ಮ ವನಿತಾಕ ಅಂದ್ರೆ ಮೊದಲನೇ ಅಕ್ಕ ಅವರು ಏನು ಹಳ್ಳಕ್ಕೆ ಬಿದ್ದಿದ್ದಾರೆ. ಅವ್ರಿಗೆ ಕರೆಂಟ್ ಶಾಕ್ ಹೊಡ್ಸೋದು ನಮ್ಮಿಬ್ಬರ. ಆ್ಯಂಡ್ ನಾವಿಬ್ರು ಪ್ಲ್ಯಾನ್ ಮಾಡಿ ಅವ್ರಿಗೆ ಕರೆಂಟ್ ಶಾಕ್ ಹೊಡಿಸ್ತಿರೋದು. ಆ್ಯಂಡ್ ಹಿಂಗೆ ನಮ್ಮನೆ ಹತ್ರ ಸಾಕಷ್ಟು ಜನ ಇದ್ದಾರೆ ಗೈಸ್. ಅಂದರೆ ಅವ್ರಿಗೆ ಕರೆಂಟ್ ಶಾಕ್ ಹೊಡಿಸ್ಲೇಬೇಕು. ಒಬ್ಬ ಗುಂಡ ಅಂತ ಬರ್ತಾನೆ, ಆಮೇಲೆ ಈ ಕಡೆ ಮನೆ ಇನ್ನೊಂದಿಬ್ರು ಮಕ್ಕಳು ಬರ್ತಾರೆ. ಅವ್ರಿಗೆ ಅಂದರೆ ಇಲ್ಲೆಲ್ಲಿ ಸಿಗ್ತಾರೆ ಜಾಸ್ತಿ, ಅವ್ರಿಗೆಲ್ಲ ಹೊಡಿಸ್ಲೇಬೇಕು. ಆ್ಯಂಡ್ ಎಕ್ಸ್ಟ್ರಾ ಇವತ್ತು ಸ್ಕೂಲ್ಗೆ ಹೋಗಿದ್ದಾಳೆ. ಬೇಗ ಹಾಫ್ ಡೇ ಬಿಟ್ಟಿದ ತಕ್ಷಣ ಫೋನ್ ಮಾಡ್ತೀನಿ, ಬೇಗ ಬಂದರೆ ಯಕ್ಷಂಗೂ ಕರೆಂಟ್ ಶಾಕ್ ಹೊಡಿಸ್ತೀನಿ. ಈ ವ್ಲಾಗ್ನ ಒಂದೆರಡು ದಿವಸ ಆದರೂ ಮಾಡ್ತೀನಿ, ಅಂದರೆ ಸಿಗೋವ್ರಿಗೂ ಒಂದು ಸ್ವಲ್ಪ ಜನ ಸಿಗೋವ್ರಿಗೂ ನನಗೆ. ಆ್ಯಂಡ್ ಇವಾಗ ದೊಡ್ಡ ಬ್ಲಾಗರ್ಸ್ ಅವ್ರಿಗೆ ಫ್ಯಾಮಿಲಿ ಅಂದರೆ ಇಬ್ಬಿಬ್ರು ಮನೆಯವರು ಇರ್ತಾರೆ, ಅಲ್ಲೇ ಅವರು ವ್ಲಾಗ್ ಮಾಡೋದಕ್ಕೆಲ್ಲ ಬಂದ್ಬಿಡ್ತಾರೆ. ಬಟ್ ನಮಗೆ ಅಂಥವ್ರಿಗೆ ಸ್ಟಾರ್ಟಿಂಗಲ್ಲ ಬರೋದು ಒಂಚೂರು ಜನ ಬರೋದು ಲೇಟು. ಅದಕ್ಕೆ ಬಂದಾಗ ವ್ಲಾಗ್ ಅಂದರೆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊತೀನಿ ಗೊತ್ತಾಗ್ದಿದ್ದೇನೆ. ಪಟ್ ಅಂತ ಹೊಡಿತೀನಿ. ಕರೆಂಟ್ ಶಾಕ್ ನನಗಂತೂ ರಿಯಲ್ಲಿ ನಾನೇ ಮಾಡ್ಕೊಂಡೆ. ಒಂಥರ ಅದೇ ಕರೆಂಟ್ ಶಾಕ್ ಒಳಗಡೆ ಏನೋ ಒಂಥರ ಹೋದಂಗೆ ಆಗುತ್ತೆ ಗೈಸ್. ಸ್ಟಾರ್ಟಿಂಗಲ್ಲಿ ಕ್ಯಾಮ್ರಾ ಆನ್ ಮಾಡಿಬಿಟ್ಟು ನಾವು ಟಾರ್ಚ್ ಆನ್ ಮಾಡಿದಾಗ ಒಂಥರ ಬಿಸಿ ಆಗುತ್ತೆ, ಆಮೇಲೆ ಪಟ್ ಅಂತ ಕರೆಂಟ್ ಶಾಕ್ ಚಿಕ್ಕದಾಗಿ ಹೊಡಿತದೆ. ಈ ಥರ ಮಾಡುವ ನಿಮ್ಮಿಂದ ನಿಮ್ಮ ಪ್ರೀತಿ. ಆ್ಯಂಡ್ ನಮ್ಮ ಎಂಗೇಜ್ಮೆಂಟ್ ಬ್ಲಾಗ್ ನಮ್ಮ ಅಕ್ಕಂದು ಹಾಕಿದ್ದಕ್ಕೆ ಇವಾಗ ಟೋಟಲ್ 451 ವ್ಯೂಸ್. ಆ್ಯಂಡ್ ನಿಮ್ಮ ಈ ಪ್ರೀತಿ. ಆ್ಯಂಡ್ 312 ಇತ್ತು ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ. ವಿಡಿಯೋ ಅಪ್ಲೋಡ್ ಮಾಡಿ ಸ್ವಲ್ಪ ದಿನ ಆದಮೇಲೆ ಇವಾಗ 323 ಇದು ಏನು ಸಬ್ಸ್ಕ್ರೈಬರ್ಸ್. ನಿಮ್ಮ ಪ್ರೀತಿ ನಿಮ್ಮೆಲ್ಲ ಇದು. ಥ್ಯಾಂಕ್ ಯು ಗೈಸ್. ಇವಾಗ ಮೊದಲನೇ ಅಕ್ಕಂಗೆ ಮಾಡಾಯ್ತು, ಎರಡನೇ ಅಕ್ಕಂಗೆ ಬನ್ನಿ ಬೇಗ ಸಾರಿ ಎರಡನೇ ಅಕ್ಕ. ಸಾರಿ ಗೈಸ್, ಅವರು ಎರಡನೇ ಅಕ್ಕ, ಇವರು ಮೊದಲನೇ ಅಕ್ಕ. ನಾನು ಹೇಳೋದ್ರಲ್ಲಿ ಇದಾಗೋಯ್ತು ಕೈ. ಗೈಸ್ ಈ ತರ ಮಾಡ್ಬಿಟ್ಟು ಬಿಸಿ ಆಗುತ್ತೆ. ಏನು ಆಗಲ್ಲ, ಪ್ಲೀಸ್ ಒಂದೇ ನಿಮಿಷ ಗೈಸ್. ಈ ತರ ಟಾರ್ಚ್ ಇಟ್ಬಿಟ್ಟು ಅಮ್ಮ ಗೈಸ್ ಅದು ಫೈನಲಿ ಶಾಕ್ ಹೊಡ್ಸಿದಾಗೋಯ್ತು ನಮ್ಮ ಅಕ್ಕಂಗೋ ವನಿತಾಕಂಗೋ. ಈ ತರ ಯಾರ್ಯಾರು ಕುರಿ ಹಳ್ಳಕ್ಕೆ ಬೀಳುತ್ತಾ ನೋಡೋಣ. ಎಲ್ಲ ಕುರಿಗಳು ಹಳ್ಳಕ್ ಬೀಳ್ತದೆ. 2 ಕುರಿ ಹಳ್ಳಕ್ ಬಿದ್ದೈತಿ, ಕ್ಯಾಮ್ರಾಮ್ಯಾನು ಹಳ್ಳಕ್ ಬಿದ್ದೋದ್ರು. ನಾನೇ ಮಾಡ್ಕೊಂಡಿದ್ದೀನಿ ನೋಡುವ. ನನ್ಗಂತೂ ತುಂಬಾ ಖುಷಿ ಆಗೋಯ್ತು ಗೈಸ್. ಅಂಡ್ ಇವರು ನನ್ನ ಜೊತೆಗೆ ಕೈ ಜೋಡಿಸಿದ್ದು ಐಶೋಕ ಅಂತ. ತುಂಬಾ ಖುಷಿ ಆಗೋಯ್ತು. ಈ ತರ ವ್ಲಾಗ್ ಮಾಡ್ಬೇಕು ಅನ್ಕೊಂಡಿದ್ದೆ, ಹೆಂಗೋ ಮಾಡಿದೆ ಬಿಡಿ ಗೈಸ್. ನಮ್ಮ ಅಮ್ಮಂಗಂತೂ ನನ್ನ ನೆಕ್ಸ್ಟ್ ಜನ್ಮ ಹುಟ್ಟು ಬಂದ್ರೂ ನಾವು ಮಾಡೋಕ್ಕಾಗಲ್ಲ ಗೈಸ್. ಆ ಥರ ನಮ್ಮಮ್ಮ ಇನ್ನೊಂದು ಜನ್ಮ ಅಲ್ಲ 7 ಜನ್ಮದಲ್ಲಿ ಬಂದರೂ ನಮ್ಮ ಅಮ್ಮಂಗೆ ಮಾಡೋಕ್ಕಾಗಲ್ಲ. ಯಾಕೆ ಹೇಳಿ, ಕ್ಯಾಮ್ರಾನ ಎತ್ತು ಒದ್ದು ಬಿಸಾಕ್ಬಿಡ್ತಾರೆ ನಮ್ಮಮ್ಮ ಆ ಥರ. ಬಟ್ ಯಾವಾಗಾದ್ರು ಸಿಗಾಕೊಂಡ್ರೆ ಮಾಡೋಣ ಬಿಡಿ. ನೋಡಿ ಗೈಸ್, ನಮ್ಮ ಯಕ್ಷವ್ರು ಇವಾಗ ಬರ್ತಾರೆ. ಆ್ಯಂಡ್ ಮೇನ್ ಫಿಲಮ್ ಇವಾಗ ಇಲ್ಲೇ ಇರೋದು ನಮ್ಮ ಯಕ್ಷವ್ರದ ಹತ್ರ. ಆ್ಯಂಡ್ ನಾನು ಮಲಿಕೊಂಬಿಟ್ಟೆ, ಬೇಗ ಬರೋಣ ಅಂದ್ಕೊಂಡಿದ್ದೆ ಗೈಸ್, ಯಾಕೋ ಗೊತ್ತಿಲ್ಲ. ಅಟ್ ಟೈಮ್ 4 o'clock ಕರೆಕ್ಟಾಗಿ ಮಲ್ಕೊಂಡಿದ್ದೆ, ನಿದ್ದೆ ಬಂದ್ಬಿಟ್ಟಿತ್ತು. ಆಮೇಲೆ ಇವಾಗ ಬಂದೆ. ನಮ್ಮ ಯಕ್ಷವ್ರ ಮನೆ ಹತ್ರ ಹಿಂಗಿದೆ.
ನಮ್ಮ ಎಕ್ಸರ್ ಅಲ್ಲ ಅವ್ರೆ ನೋಡಿ, ಅಲ್ಲಿ 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 ತಾ ಇದನ್ನ ನೋಡಿ. ನಾನು ಹಿಂದೆ ನಮ್ಮ ಅಣ್ಣ ಬರ್ತಾ ಐತೆ. ಪೆನ್ ಐತೆ ಎಕ್ಸರ್ ನಿನ್ನ ಹತ್ರ? ಕೊಡಿಲ್ಲ ಒಂದೇ ನಿಮಿಷ ಹಂಗೆ ಪೆನ್ನು ಪೆನ್ನು ಪೆನ್ನು. ಫೋನ್ ಆಯ್ತಾ? ಫೋನು ಎಲ್ಲಿ? ಹಾಂ ಫೋನ್ ಬೇಕಾಗಿತ್ತು, ಮಾತಾಡ್ಬಿಟ್ಟು ಕೊಡು. ಹಲೋ, ಏನೋ ಮ್ಯಾಜಿಕ್ ಐತೆ, ಏನೋ ಮಾಡ್ತೀನಿ. ಏನೈತೆ ಇಟ್ಕೊಂಡ ನಂಗೆ ಫೋನ್ ಕ್ಯಾಪ್ ಬಿಚ್ಬಿಡೋದು. ನಿನ್ ಕೈ ಕೊಡಿದ್ದೆ ಫುಲ್ ಕಾಣಿಸ್ಬೇಕು ಬಾಯಲ್ಲಿ. ಏನೋ ಮನೇಲಿ ಎಕ್ಸ್ಪೆರಿಮೆಂಟ್ ಮಾಡಿರ್ತೀಯಾ? ಕೈತ್ಯಾವ ನಿಂದು ತಡೀಲ್ ಮಾಡೋಣ. ಹೀಗೆ ಫೋಟೋಗೆ ಒಂದು ಪೋಸ್ ಕೊಟ್ಬಿಡಲಿ, ತಮ್ಮನೇಲಿ ಬೇಕು. ಇಲ್ಲ ಏನು ಫೋಟೋ ಇಟ್ಕೊಂಬಂದ ನನಗೆ. ಇಲ್ಲಿ ಟಾರ್ಚ್ ಬರಲಿಲ್ವಾ? ಬಂತಲ್ಲ ಫ್ಲಾಶ್ ಲೈಟ್ ಇಲ್ಲಿರೋದು. ಹೊಡಿತಾ ಸಾಕು ಗೈಸ್, ಸಾಕು ಹೊಡೆದ್ರೆ ಸಾಕು, ಹೊಡಿಲಿಲ್ಲ ಇನ್ನೊಂದ್ಸಲ ಮಾಡಿದ್ರೆ. ಗೊತ್ತು ನನ್ಗೆ ಈ ಥರ ಮ್ಯಾಜಿಕ್ ಮಾಡ್ತೀಯಾ ಅಂತ. ಗೈಸ್ ಸಾಕು, ಗೈಸ್ ಸಾಕು, ಗೈಸ್ ಸಾಕು. ಇದಕ್ಕೋಸ್ಕರನೇ ಬಂದಿದ್ದು ಗೈಸ್. ಮನೆಯಲ್ಲಿ ವನಿತಾ ಕಾಯಿಸೋಕೆ ಎಲ್ಲರಿಗೂ ಮಾಡಿದ್ದು. ಆ್ಯಂಡ್ ಇವಾಗ ಎಕ್ಸ್ಟ್ರಂಗೂ ಸಕ್ಸಸ್ಫುಲಿ ಆಗೋಗೈತೆ. ಥ್ಯಾಂಕ್ ಯು ಎಕ್ಸರ್. ಗೈಸ್ ಈ ಕಡೆ ಮಾವಿನಕಾಯಿ ತಿನ್ಕೊಂಡು ನಮ್ಮ ಎಕ್ಸರ್ಗೆ ಪ್ರ್ಯಾಂಕ್ ಮಾಡಿದೆ. ಆ್ಯಂಡ್ ಇವಾಗ ಹೋಗ್ತಾ ಇದ್ದೀನಿ. ಆ್ಯಂಡ್ ಈ ವ್ಲಾಗು ನಾಳೆ ಬರ್ಬೋದು ಅನ್ಸುತ್ತೆ. ಇವತ್ತು ನಾಳೆ ಎಲ್ಲ ಕುತ್ಕೊಂಡು ಎಡಿಟ್ ಮಾಡ್ಬೇಕು. ಇನ್ನೂ ಒಂಚೂರು ಜಾಸ್ತಿ ಜನ ಅಂತ ಮಾಡೋದಿದೆ. ಆ್ಯಂಡ್ ನಮ್ಮ ಎಕ್ಸರ್ಗೂ ಬಾಯ್ ಹೇಳ್ಬಿಟ್ಟು ಇವಾಗ ಓಡ್ತಾ ಇದ್ದೀನಿ ನಮ್ಮ ಬೇಬಿನ ತೊಗೊಂಡು, ಅಂದರೆ ಸೈಕಲ್ದ. ಓಕೆ ಗಾಯ್ಸ್, ಬಾಯ್ ಬಾಯ್ ಎಕ್ಸ. ಹುಡುಗಿರಿಗೆಲ್ಲ ಮಾಡಲ್ಲ, ಹುಡುಗರಿಗೆಲ್ಲ ಮಾಡ್ತೀನಿ ಗೈಸ್. ಬಾಯ್ ಬಾಯ್ ಗೈಸ್. ಸೆಟ್ ಫೈನಲಿ ನಮ್ಮ ಎಕ್ಸೋರ್ಗೂ ಏನೋ ಅನ್ಕೊಂಡಿದ್ನ ಅದನ್ನ ಮಾಡ್ಬಿಡು ಅಂದೆ. ಆ್ಯಂಡ್ ಇವಾಗ ಇವ್ರಿಗೆ ಸಿಕ್ಕಿದ್ದಾರೆ. ಆ್ಯಂಡ್ ಇವ್ರಮ್ಮ ಇವರೆಲ್ಲ ಇಲ್ಲೇ ಇರೋದು, ಬಟ್ ಮಾತಾಡೋದಕ್ಕೆ ಬರ್ತಾ ಇರ್ತಾರೆ. ಅವ್ರ ಅಮ್ಮ ಮಾತಾಡ್ತಾರೆ. ಆ್ಯಂಡ್ ಇವ್ರನ್ನ ಇಟ್ಕೊಂಡು ಇವತ್ತು ನಮ್ಮ ವ್ಲಾಗಲ್ಲಿ ಸೇರಿಸ್ಕೊಂಡಿದ್ದೀನಿ. ಆ್ಯಂಡ್ ಡೈಲಿ ನಾವೆಲ್ಲ ಕ್ರಿಕೆಟ್ ಆಡ್ತಾ ಇದ್ದೀವಿ. ಆ್ಯಂಡ್ ಇಲ್ಲೊಂದು ಹುಡುಗಿ ಇದ್ದಾರೆ, ಬಾಯ್ಲ ಬೇಗ ಬಾಯ್ಲಿ. ಆ್ಯಂಡ್ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡೋಣ. ನಿನ್ನ ಹೆಸರೇನು? ಹಾ, ಆರಾಧ್ಯ. ನಿನ್ನ ಹೆಸರು? ಆರ್ಯ ಅಂತೆ. ಇವ್ರ ಹೆಸರು ಆರಾಧ್ಯ ಅಂತೆ. ಆರಾಧ್ಯನಾ? ಹೋಗ ಅಲ್ಲೇ ಹೋಗಿ ನಿಂತ್ಕೊಂಡು ಹೋಗು. ನಿಮ್ಮ ಅಣ್ಣನ್ ನೋಡಿವೆ ಯೂಟ್ಯೂಬಲ್ಲಿ, ಸರಿನಾ? ಸುಮ್ನೆ ನಿಂತ್ಕೊ ಸೈಲೆಂಟ್ ಆಗಿ. ಗೈಸ್ ಇವಾಗ ನಮ್ಮ ಏನ್ ಎಕ್ಸ್ಪೆಕ್ಟೇಷನ್ ಇದೆಯೋ ಅದನ್ನ ಮಾಡೋಣ ಬನ್ನಿ ಗೈಸ್. ಮಗ್ನ ಇಲ್ಲಿ ಹಾಕೊಂಡ್ಬಿಟ್ಟು ಆ ಕೈ ಕೊಡಿಲಿ, ಈ ಕೈ ಇದನ್ನ ಅಲ್ಲೇ ಇಳಿಸು. ಗೈಸ್ ಎಲ್ಲರಿಗೂ ಮಾರ್ಕ್ ಮಾಡಿರೋ ಅಂತೆ. ಈ ಸೈಡ್ಗೆ ಹೋಗು. ಎಲ್ಲರಿಗೂ ಮಾರ್ಕ್ ಮಾಡಿರೋ ಅಂತೆ. ಮಾರ್ಕ್ ಮಾಡಿದ್ದೀನಿ. ಅಂಡ್ ಕ್ಯಾಮ್ರಾ ಓಪನ್ ಮಾಡಿದ್ದೀನಿ. ಏನಾಗ್ಲಿಲ್ಲ ತಡಿ. ಗೈಸ್ ಕರೆಂಟ್ ಶಾಕ್ ಈ ಹುಡ್ಗಿಗೂ ಹೊಡಿತು. ಕರೆಂಟ್ ಶಾಕ್ ಹೊಡಿತಾ? ಹಾ ನಿಜಾಗ್ಲೂ ಹೇಳೇನೆ, ಅದೇನಾಗಿಲ್ಲ. ನಿಜ ಹೇಳು, ಏನಾಯ್ತು? ಕರೆಂಟ್ ಶಾಕ್ ಹೊಡಿತಾ? ಸ್ಟಾರ್ಟಿಂಗ್ ಅಲ್ಲಿ ಬಿಸಿ ಆಯ್ತಾ? ನಿಂಗ ಹೊಡಿಬೇಕಾ? ಮತ್ ಹೋಗ ಆ ಕಡೆ. ಬಂದ್ಬಿಟ್ಟು ಅಂತೆ.
ಹೋಗ ಆ ಕಡೆ ಏನ್ ಮಾಡ್ಬೇಡ. ಏನಾರ ಆಯ್ತಾ ರೀ? ಏನಾದ್ರು ಆಗಿದ್ರಿ ಹೇಳ್ಬಿಡು. ಏನಾಗಿಲ್ಲ. ಏನಾಗಿಲ್ಲ ಅಂತ ಗೈಸ್ ಇದು ಅಕ್ಸೆಪ್ಟ್ ಆಗಿದೆ. ಇನ್ನು